ಹಲೋ ಗೈಸ್, ದಿಸ್ ಈಸ್ ಕ್ಯಾಪ್ಕಟ್ ಎಡಿಟಿಂಗ್ ಸೀರೀಸ್ ಫಸ್ಟ್ ವಿಡಿಯೋ. ಈ ವಿಡಿಯೋದಲ್ಲಿ ಮೇನ್ ಆಗಿ ಕಲರ್ ಗ್ರೇಡಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ನಾವು ಯಾವ ವಿಡಿಯೋನ ಎಡಿಟ್ ಮಾಡಬೇಕು ಅದನ್ನ ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋಣ. ಈಗ ನಮಗೆ ಸೌಂಡ್ ಬೇಡ, ಸೌಂಡ್ ಎಫೆಕ್ಟ್ ಮೇಲೆ ಹೋಗ್ಬಿಟ್ಟು ಇದ್ರ ಸೌಂಡ್ ನ ಪೂರ್ತಿ ಲೋ ಇಡೋಣ. ನೆಕ್ಸ್ಟ್ ರೈಟ್ ಕ್ಲಿಕ್ ಮಾಡಿ ಈಗ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಅನಿಮೇಷನ್ ನ ಸೆಲೆಕ್ಟ್ ಮಾಡ್ಕೋಬೇಕು. ವಿಡಿಯೋಗೆ ಮೇನ್ ಹುಕ್ ಅಂದ್ರೆ ಅನಿಮೇಷನ್. ಯಾವ್ದಾದ್ರು ಇಲ್ಲಿ ಅನಿಮೇಷನ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಹಲವಾರು ಆಪ್ಷನ್ಸ್ ಇದಾವೆ. ನೆಕ್ಸ್ಟ್ ಅನಿಮೇಷನ್ ಡ್ಯೂರೇಷನ್ ಕೂಡ ಸೆಟ್ ಮಾಡ್ಕೋಬಹುದು. ಇಲ್ಲಿ ಕೆಳಗಡೆ ಇದೆ ನೋಡಿ. ಈ ಪಾಯಿಂಟ್ ನ ಎಲ್ಲಿ ಬೇಕೋ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಎಷ್ಟು ಸೆಕೆಂಡಿಗೆ ಬೇಕೋ ಅಷ್ಟು ಸೆಕೆಂಡ್ಗೆ. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಅಡ್ಜಸ್ಟ್ಮೆಂಟ್. ನಾನು ಇಲ್ಲಿ ಯಾವುದೇ ತರ ಫಿಲ್ಟರ್ಸ್ ಹಾಕೋತಿಲ್ಲ, ಡೈರೆಕ್ಟ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಅಡ್ಜಸ್ಟ್ಮೆಂಟ್ ಎಲ್ಲಾ ವಿಡಿಯೋಗೂ ಒಂದೇ ತರ ಇಡೋದಕ್ಕಾಗೋದಿಲ್ಲ, ಯಾಕೆಂದ್ರೆ ವಿಡಿಯೋ ಕ್ವಾಲಿಟಿ ಮತ್ತೆ ಬ್ರೈಟ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ ವಿಡಿಯೋನ ಇಲ್ಲಿ ಇಂಪೋರ್ಟ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಯಾವ್ಯಾವ ತರ ಅಡ್ಜಸ್ಟ್ ಮಾಡಬಹುದು ಅಂತ. ನಿಮ್ ವಿಡಿಯೋಗೆ ಯಾವ ತರ ಸೂಟ್ ಆಗುತ್ತೋ ಆ ತರ ಇಲ್ಲಿ ಅಡ್ಜಸ್ಟ್ ಮಾಡಿ. ಡಿಫ್ರೆನ್ಸ್ ನೋಡ್ತಿರ್ಬೋದು ಯಾವ ತರ ವಿಡಿಯೋ ಕ್ವಾಲಿಟಿ ಮತ್ತೆ ಎಫೆಕ್ಟ್ ಎಲ್ಲ ಯಾವ ತರ ಚೇಂಜ್ ಆಗ್ತಿದಾವೆ ಅಂತ. ಇನ್ನು ಎಷ್ಟೋ ಜನಕ್ಕೆ ಕ್ಯಾಪ್ ಕಟ್ಟೆ ಸಿಕ್ಕಿಲ್ಲ. ಕ್ಯಾಪ್ ಕಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಯಾಕೆಂದ್ರೆ ಪ್ರತಿ ಒಂದು ಅಪ್ಡೇಟ್ ಆದ್ರೂ ನಾನು ಕ್ಯಾಪ್ ಕಟ್ ನ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ಮತ್ತೆ ಇದರಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲೂ ಟೆಲಿಗ್ರಾಮ್ ಲಿಂಕ್ ನ ಹಾಕಿರ್ತೀನಿ, ಚೆಕ್ ಮಾಡಿ. ಫಿಲ್ಟರ್ಸ್ ನ ಹಾಕ್ಬೇಕು ಅಂದ್ರೆ ಗ್ರೀನ್ ಲೇಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಇದು ಅಷ್ಟೇ ಚೆನ್ನಾಗಿರುತ್ತೆ. ಇದೆಲ್ಲ ಆದಮೇಲೆ ಲಾಸ್ಟ್ ಆಪ್ಷನ್ನು ಸ್ಟೆಬಿಲೈಸು. ಈ ಸ್ಟೆಬಿಲೈಸ್ ಎಂತಕ್ಕೆ ಯೂಸ್ ಆಗುತ್ತೆ ಅಂದರೆ ನೀವು ವಿಡಿಯೋ ಮಾಡಬೇಕಾದ್ರೆ ಏನಾದರೂ ಶೇಕ್ ಮಾಡಿದರೆ ಅದನ್ನು ಸ್ಟೆಬಿಲೈಸ್ ಆಗಿ ಕಂಟ್ರೋಲ್ ಮಾಡುತ್ತೆ. ಆಲ್ಮೋಸ್ಟ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಡಿಟಿಂಗ್ ಎಲ್ಲ ಆದಮೇಲೆ ಇಲ್ಲಿ ಮೇಲ್ಗಡೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ HD 4K ಕ್ವಾಲಿಟಿಗೆ ಇಟ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ವಿಡಿಯೋ ಸೇವ್ ಆಗುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.